ಆಮೆನ್. ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನೀನು ಪೂರ್ಣ ಹೃದಯದಿಂದ ಕರ್ತನನ್ನು ನಂಬುವುದಾಗಿದ್ದರೆ ಆತನು ತನ್ನ ಮಹತ್ ಕಾರ್ಯಗಳನ್ನು ನಿನ್ನಲ್ಲಿ ಪ್ರಕಟಿಸಿ ತೋರಿಸುವುದಕ್ಕಾಗಿಯೇ ನಿನ್ನನ್ನು ಆದುಕೊಂಡದ್ದು. ಆದಿಕಾಂಡದ ಪುಸ್ತಕ ಅದರ 18ನೇ ಅಧ್ಯಾಯ 16ರಿಂದ 19ನೇ ವಚನದವರೆಗೆ ಸುಂದರವಾದಂಥ ವಾಕ್ಯ. ಎಲ್ಲರೂ ಬೋಧಿಸಿರುವಂಥ ವಿಷಯ ಬೇರೆ, ಇದನ್ನು ದೇವರ ಆತ್ಮನು ಪ್ರಕಟಿಸುವಂಥ ವಿಷಯ ಬೇರೆ ಆಗಿದೆ. ಅದರಲ್ಲಿ ಅದನ್ನು ನಾವು ನೋಡಿಕೊಳ್ಳೋಣ. ಆ ಮನುಷ್ಯರು ಅಲ್ಲಿಂದ ಹೊರಟು ಸೊದೋಮಿನ ಕಡೆಗೆ ನೋಡಿದರು. ಅಬ್ರಹಾಮನು ಅವರನ್ನು ಸಾಗ ಕಳುಹಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು. ಓಕೆ, ಯಾವ ಘಟನೆಯನ್ನು ಓದ್ಕೊಳ್ತಾ ಇದ್ದೀವಿ ಅಂದಾಗ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಲ್ಲ. ದೇವರು ಸೊದೋಮ್ ಗೊಮೋರದ ಪಟ್ಟಣದ ಪಾಪವನ್ನು ಕಂಡು ಅವುಗಳನ್ನು ನಾಶ ಮಾಡುವುದಕ್ಕಾಗಿ ತನ್ನ ದೂತರುಗಳನ್ನು ಕಳಿಸಿದ್ದಾನೆ. ಈಗ 3 ದೂತರು, ಕರ್ತನು ತಾನೇ ಅದರಲ್ಲಿ ಒಬ್ಬರು, ಅಬ್ರಹಾಮನ ಬಳಿಗೆ ಬಂದು ಆತನ ಕಡೆ ಊಟ ಮಾಡಿ, ಆತನ ಜೊತೆ ಕೂತ್ಕೊಂಡು ಊಟ ಮಾಡಿ ವಿಶ್ರಾಮ ತೆಗೆದುಕೊಂಡು ಈಗ ಸೊದೋಮ್ ಗೊಮೋರ ಪಟ್ಟಣದ ಕಡೆಗೆ ಅದನ್ನು ನಾಶ ಮಾಡೋದಕ್ಕಾಗಿ ಮುಖ ಮಾಡಿ ಹೋಗುವಾಗ ಏನಾಯ್ತು ನೋಡಿ. ಆಗ ಯೆಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ನಾನು ಏನು ಮಾಡಬೇಕೆಂದಿದ್ದೇನೆ ಅದನ್ನು ಅಬ್ರಹಾಮನಿಗೆ ತಿಳಿಸದೇ ಇರೋದು ಸರಿಯಲ್ಲವಲ್ಲ ಅಂದ್ಕೊಳ್ತಾ ಇದ್ದಾನೆ ದೇವರು. ಆಮೆನ್. ಕೇಳ್ತಾ ಇದ್ದೀರಾ? ಇಲ್ಲಿ ನಮಗೆ ದೇವರು ನಮ್ಮ ಧ್ವನಿಯನ್ನಾದರೂ ಕೇಳ್ತಾ ಇದ್ದಾನೋ ಇಲ್ಲೋ ಅಂತ ಚಿಂತೆ ಇರುವಾಗ ದೇವರು ಅಬ್ರಹಾಮನ ಬಗ್ಗೆ ನೋಡ್ರಿ ಎಷ್ಟು ಗೌರವದಿಂದ ಮಾತಾಡ್ತಾ ಇದ್ದಾನೆ. ಒಬ್ಬ ಮನುಷ್ಯನು ತನ್ನ ಅತಿ ಸನ್ನಿಹಿತದ ಗೆಳೆಯನ ಜೊತೆಗೆ ಮಾತನಾಡೋ ರೀತಿಯಲ್ಲಿ ನಾನು ಮಾಡಬೇಕಾಗಿರುವಂಥ ಕೆಲಸವನ್ನು, ಉದಾಹರಣೆಗೆ ನೀವು ಮನೆ ಕಟ್ತಾ ಇದ್ದೀರಾ, ಮನೆಯಲ್ಲಿ ಅಂತಾರೆ ಎಲ್ಲರಿಗೂ ಹೇಳಲಿಕ್ಕೆ ಹೋಗ್ಬಿಡ್ರಿ, ಜನ ಹೊಟ್ಟೆ ಕಿಚ್ಚು ಪಡ್ತಾರಂತ. ಅವಾಗ ನೀವು ಅಂದ್ಕೊಳ್ತೀರಾ ನಾನು ಮನೆ ಕಟ್ಟೋ ವಿಷಯವನ್ನು ನನ್ನ ಫ್ರೆಂಡಿಗೆ ಹೇಳಲಿಲ್ಲ ಅಂದರೆ ನಂತರ ಗೊತ್ತಾದ ನಂತರ ಅವನಿಗೆ ಚೆನ್ನಾಗಿ ಅನ್ಸಲ್ಲಲ್ಲ ಅಲ್ವಾ? ಎಂಥ ಸ್ನೇಹಿತ ನೋಡ್ರಿ. ದೇವರು ಒಬ್ಬ ಮನುಷ್ಯನ ಬಗ್ಗೆ ಎಷ್ಟು ಗೌರವದಿಂದ ಯೋಚಿಸ್ತಾ ಇದ್ದಾನೆ ನೋಡಿ. ಧ್ಯಾನ ಕೊಡಿ. ಕೇಳ್ತಾ ಇದ್ದೀರಾ? ಮನುಷ್ಯರಿಂದ ಗೌರವ ಸಿಗೋದು ಏನು ದೊಡ್ಡ ವಿಷಯ ಅಲ್ಲ. ದೇವರಿಂದ ಗೌರವ ಸಿಗೋದು ದೇವರು ಮನುಷ್ಯನನ್ನ ಗೌರವಿಸೋದಾ? ಯೋಚಿಸ್ತಾ ಇದ್ದೀರಾ? ದೇವರು ಮನುಷ್ಯನನ್ನ ಗೌರವಿಸೋದು. ಮಣ್ಣಿನಿಂದ ಸೃಷ್ಟಿ ಮಾಡಿದಂತ ಮನುಷ್ಯ, ದೇವರು ಶ್ವಾಸವನ್ನು ಊದ್ದೇ ಹೋದ್ರೆ ಬರೀ ಮಣ್ಣಿನ ಗೊಂಬೆ ಅಂತ ಮನುಷ್ಯನಲ್ಲಿ ಒಬ್ಬನಿಗೆ ದೇವರು ತಾನೇ ಗೌರವವನ್ನು ಕೊಡ್ಲಿಕ್ಕೆ ಆಶಿಸುವುದಾಗಿದ್ರೆ ಆ ಮನುಷ್ಯನಿಂದ ನಾವು ಕಲ್ಕೊಳ್ಬೇಕಾದಂತ ಏನೋ ಒಂದು ಸಂಗತಿ ಇದೆ. ಆಮೇಲೆ ಆ ಮನುಷ್ಯನಲ್ಲಿ ನಮಗೆ ಕಲಿತುಕೊಳ್ಳುವುದಕ್ಕಾಗಿ ಏನೋ ಒಂದು ವಿಶೇಷತೆ ಇದೆ. ಹಲ್ಲೆಲೂಯ. ಆ ದೇವರು ನಾನು ಮಾಡಬೇಕೆಂದಿರುವಂಥ ಕಾರ್ಯವನ್ನ ನನ್ನ ದಾಸನಾದಂಥ ಅಬ್ರಹಾಮನಿಂದ ಹೇಗೆ ಮುಚ್ಚಿಡ್ಲಿ ಅಂತ ಎಷ್ಟು ಕಳಕಳಿ ನೋಡಿ, ಎಷ್ಟು ಚಿಂತೆ ನೋಡಿ ಮನುಷ್ಯನದು, ಎಷ್ಟು ಕಳಕಳಿ ಆತನಿಗೆ. ನೀವು ನೆನಪಿಟ್ಕೊಳ್ಬೇಕು, ನಿನ್ನಲ್ಲಿ ದೇವರಿಗೆ ಮೆಚ್ಚುಗೆಯಾಗುವ ಏನಂತೆ, ನಿನ್ನಲ್ಲಿ ದೇವರಿಗೆ ಮೆಚ್ಚುಗೆಯಾಗುವಂತ ಒಂದು ವಿಷಯ ಉಂಟು. ಆ ವಿಷಯವನ್ನ ನೀನು ಕಲಿತುಕೊಂಡು ಅದರಲ್ಲಿ ತಲ್ಲೀನನಾಗೋದಾಗಿದ್ರೆ, ಅದರಲ್ಲಿ ಬೆಳೆಯುವುದಾಗಿದ್ರೆ, ಅದೇ ಅಬ್ರಹಾಮನ ದೇವರು ನಿನ್ನ ಬಗ್ಗೆಯೂ ಬರೀ ಚಿಂತಿಸುವುದಲ್ಲ, ನಿನಗೆ ಗೌರವವನ್ನು ಕೊಡುವಷ್ಟರ ಮಟ್ಟಿಗೆ ಆತನು ನಿನ್ನನ್ನು ಪ್ರೀತಿಸ್ತಾನೆ. ಆ ವಿಷಯ ಏನೆಂಬುದನ್ನ ಇವತ್ತು ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಕೇಳ್ತಾ ಇದ್ದೀರಾ? ಮುಂದೆ ಅವನಿಂದ ಬಲಿಷ್ಠವಾದ, ದೇವರು ಹೇಳ್ತಾ ಇದ್ದಾನೆ ಈ ಅಬ್ರಹಾಮನಿಂದ ಬಲಿಷ್ಠವಾದ, ನೋಡಿ ಬರೀ ಮಕ್ಕಳು ಹುಟ್ಟೋದು ಮಾತ್ರ ಅಲ್ಲ, ಬರೀ ದೇಶ ಆಗೋದು ಮಾತ್ರವಲ್ಲ, ಆದ್ರೆ ಬಲಿಷ್ಠವಾದ ದೇವರು ನಿನ್ನಲ್ಲಿ ಬರೀ ಯೋಜನೆ ಇಟ್ಕೊಂಡಿಲ್ಲ, ಬಲಿಷ್ಠವಾದ ಯೋಜನೆ ಇಟ್ಕೊಂಡಿದ್ದಾನೆ. ನಾವು ಮಕ್ಕಳನ್ನ ಕೊಡುವಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇರೋದಾಗಿದ್ರೆ ದೇವರು ಬಲಿಷ್ಠವಾದ ಮಕ್ಕಳನ್ನು ಕೊಡುವಂತ ಯೋಜನೆ ಇಟ್ಕೊಂಡಿದ್ದಾನೆ. ದೇವರು ನಿನ್ನಲ್ಲಿ ಇಟ್ಕೊಂಡಿರುವಂತ ಯೋಜನೆ ಬರೀ ಸಾಧಾರಣ ಯೋಜನೆ ಅಲ್ಲ, ಬಲಿಷ್ಠ. ಆ ಶಬ್ದವನ್ನು ಯಾರಾದ್ರೂ ಹೇಳ್ತೀರಾ? ಆ ನಂಬಿಕೆ ಇರೋದಾಗಿದ್ರೆ ಬಲಿಷ್ಠವಾದ ಸಂತಾನವು ಅಬ್ರಹಾಮನಲ್ಲಿ ಉಂಟಾಗ್ಲಿಕ್ಕಿದೆ ಅಲ್ಲ, ಅದು ಆಟೋಮೆಟಿಕ್ ಆಗಿ ಆಗುವಂತದ್ದಲ್ಲ, ಅದನ್ನು ಮುಂದೆ ತೋರಿಸ್ತೀನಿ ಎಂಬುದನ್ನ ಯೋಚಿಸಿ ಮುಂದೆ. ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಆಶೀರ್ವಾದ ಉಂಟಾಗುವುದಲ್ಲ. ಎಷ್ಟು ಗ್ಯಾರಂಟಿ ದೇವರಿಗೆ? ಹೆಂಗೆ ಎಷ್ಟು ಗ್ಯಾರಂಟಿ?
ಅಬ್ರಹಾಮನ ಮೂಲಕ ಭೂಮಿಯ ಎಲ್ಲ ಸಕಲ ಜನಾಂಗಗಳಿಗೆ ಆಶೀರ್ವಾದ ಆಗಿಯೇ ಆಗುವುದಲ್ಲ ಅಂತ ದೇವರು ಅಂದ್ರೆ ಅಬ್ರಹಾಮನ ಬಗ್ಗೆ ಎಷ್ಟು ಗ್ಯಾರಂಟಿ ಇದೆ ನೋಡ್ರಿ. ದೇವರಿಗೆ ನಿಮ್ಮ ಬಗ್ಗೆ ಗ್ಯಾರಂಟಿ ಇದೆಯಾ? ದೇವರಿಗೆ ನಿಮ್ಮ ಬಗ್ಗೆ ಗ್ಯಾರಂಟಿ ಇದೆಯಾ? ಇವನು ನನ್ನ ವಾಕ್ಯವನ್ನು ಓದಿಯೇ ಓದ್ತಾನೆ, ಪ್ರಾರ್ಥಿಸಿಯೇ ಪ್ರಾರ್ಥಿಸ್ತಾನೆ ಅನ್ನುವಂಥ ಗ್ಯಾರಂಟಿ ದೇವರಿಗೆ ಕೊಡ್ಬೇಕು. ಈತನ ಮೂಲಕ ಬಲಿಷ್ಠವಾದ ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದವಾಗುವಂತ ಸಂತತಿ ಬರ್ಲಿಕ್ಕಿದೆ ಎಲ್ಲ ಎಂಬುದನ್ನು ನೋಡಿ ಅವನು ತನ್ನ ಪುತ್ರ ಪೌತ್ರರಿಗೂ. ನೋಡಿ ಇನ್ನೊಂದು ಗ್ಯಾರಂಟಿ ಇದೆ ದೇವರಲ್ಲಿ. ದೇವರು ಹೇಳ್ತಾ ಇದ್ದಾನೆ, ಈ ಅಬ್ರಹಾಮನು ತನ್ನ ಪುತ್ರ ಪೌತ್ರರು ಅಂದ್ರೆ ಪುತ್ರರ ಪುತ್ರ ತಮ್ಮ ಸಂತತಿಯವರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡಿದ್ದೇನೆ. ಎಲ್ಲರೂ ಬೋಧಿಸ್ತಾರೆ, ದೇವರು ಅಬ್ರಹಾಮನನ್ನ ಆಶೀರ್ವದಿಸುವುದಕ್ಕಾಗಿ ಆದುಕೊಂಡನಂತೆ. ಆದ್ರೆ ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರಿಗೆ ಅಬ್ರಹಾಮನಲ್ಲಿ ಒಂದು ಗ್ಯಾರಂಟಿ. ಇವನು ತನ್ನ ಪುತ್ರ ಪೌತ್ರರಿಗೆ ನ್ಯಾಯ ವಿಧಿಗಳನ್ನು ಕೈಕೊಂಡು ದೇವರ ಮಾರ್ಗದಲ್ಲಿ ನಡೆಯುವುದನ್ನ ಕಲಿಸ್ತಾನೆ ಅನ್ನುವಂತ ಗ್ಯಾರಂಟಿ ದೇವರಿಗೆ ಅಬ್ರಹಾಮನ ಮೇಲೆ. ಆ ಗ್ಯಾರಂಟಿ ನೀನು ಗಳಿಸ್ಕೊಂಡ್ರೆ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದಗಳನ್ನ ಕ್ರಿಸ್ತಯೇಸುವಿನಲ್ಲಿ ದೇವರು ನಿನಗೂ ಕೊಡ್ತಾನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಎಷ್ಟು ಸುಂದರವಾಗಿ ಹೇಳಿದೆ ನೋಡ್ರಿ. ತನ್ನ ಪುತ್ರ ಪೌತ್ರರಿಗೆ, ಕೇಳ್ತಾ ಇದ್ದೀರಾ? ತನ್ನ ಪುತ್ರ ಇಲ್ಲಿ ವಾ 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 ಬರೀ ಅಬ್ರಹಾಮನು ದೇವರ ಮಾರ್ಗದಲ್ಲಿ ನಡೆಯೋದಲ್ಲ, ಆದ್ರೆ ತಾನು ನಡೆಯುವುದಷ್ಟೇ ಅಲ್ಲ, ತನ್ನ ಪುತ್ರ ಪೌತ್ರರಿಗೆ ಮೊಮ್ಮಕ್ಕಳಿಗೆ ದೇವರ ನ್ಯಾಯ ವಿಧಿಗಳನ್ನು ಕಲಿಸಿಕೊಟ್ಟು ದೇವರ ಮಾರ್ಗದಲ್ಲಿ ನಡೆಯುವುದನ್ನ ಕಲಿಸ್ತಾನನ್ನುವಂಥ ಗ್ಯಾರಂಟಿ ದೇವರ ಹೃದಯದಲ್ಲಿ ಅಬ್ರಹಾಮನ ಬಗ್ಗೆ ಇತ್ತು. ಅದಕ್ಕೇನೆ ಅಬ್ರಹಾಮನ ಬಗ್ಗೆ ಹೇಳ್ತಾ ಇದ್ದಾನೆ, ಈತನ ಗ್ಯಾರಂಟಿ ಆಶೀರ್ವಾದದ ಮೂಲ ಪುರುಷನಾಗ್ತಾನೆ. ಇವತ್ತು ನಮ್ಮ ಬಗ್ಗೆ ದೇವರಿಗೆ ಏನು ಭರವಸೆ ಇದೆ? ದೇವರಿಗೆ ನಿನ್ನ ಬಗ್ಗೆ ದೇವರಿಗೆ ಏನು ಭರವಸೆ ಇದೆ? ಇವಳು ನನ್ನ ಮಾರ್ಗಗಳನ್ನು ತನ್ನ ಮಕ್ಕಳಿಗೆ ಇವತ್ತು ನಾನು ಪ್ರಾರ್ಥಿಸ್ತಾ ಇದ್ದಾಗ ದೇವರು ಮಾತನಾಡಿದ್ದೇನೆ ಅಂದ್ರೆ, ದೇವರೇ ನಿನ್ನ ಮಕ್ಕಳಿಗೆ ಏನು ಹೇಳಿ ಸ್ವಾಮಿ? ಯಾಕಂದ್ರೆ ನಾನು ಥಿಯಾಲಜಿಕಲ್ ಪ್ರೀಚರ್ ಅಲ್ಲ ನೋಡಿ, BTH MTH ಮಾಡಿದವನಲ್ಲ ನಾನು. ದೇವರ ಧ್ವನಿ ಕೇಳೋದೊಂದೇ ನಾವು ಕಲ್ತ್ಕೊಂಡಿರೋದು. ಆತನ ಮಾತನಾಡದೆ ಹೋದ್ರೆ ನನಗೆ ಬೋಧಿಸ್ಲಿಕ್ಕೆ ಯಾವುದೇ ವಾಕ್ಯನೇ ಇರಲ್ಲ. ಆಮೇಲೆ ಯಾಕಂದ್ರೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ದವರಲ್ಲ ನಾವು. ಪವಿತ್ರ ಯೋಹಾನರಂತೆ ಮೀನು ಹಿಡಿದಂತ ಬೆಸ್ತ್ರ. ಆದ್ರೆ ದೇವರು ತನ್ನ ದಯೆ ಅಡಿಯಲ್ಲಿ ಅದೇನು ನೋಡಿದ್ನೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಯೋಗ್ಯತೆಯನ್ನು ನೋಡಿ ಏನೋ ಆತನ ಆರಿಸಿಕೊಳ್ಳುವವನಲ್ಲ. ಯಾವುದೇ ಯೋಗ್ಯತೆ ಇಲ್ಲದೆ ಇರುವಾಗ ಇದು ಖಾಲಿಯಾದ ಪಾತ್ರ, ಇದರಲ್ಲಿ ನನ್ನ ಯೋಗ್ಯತೆಯನ್ನು ಹಾಕಿ ನಾನು ಉಪಯೋಗಿಸ್ಲಿಕ್ಕೆ ಯೋಗ್ಯವಾದಂಥ ಪಾತ್ರ ಎಂದಾಗಿ ಆರಿಸಿಕೊಳ್ಳೋನು. ನೀನು ಕೊತ್ಕೊಂಡಿರೋದು ನೀನೇನೋ ಯೋಗ್ಯನಂತಲ್ಲ, ನೀನು ಕೂತ್ಕೊಂಡಿರೋದು ದೇವರು ನಿನ್ನಲ್ಲಿ ಯಾವುದೇ ಯೋಗ್ಯತೆಯನ್ನು ಕಾಣದೇ ಇರೋದ್ರಿಂದ ತನ್ನ ಯೋಗ್ಯತನವನ್ನು ನಿನ್ನಲ್ಲಿ ತುಂಬುವುದಕ್ಕಾಗಿ ಆರಿಸಿಕೊಂಡು ಕೂತ್ರಿಸಿದಾನೆ, ಕುಳ್ಳರಿಸಿದಾನೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಜ್ಞಾನದ ವಿದ್ಯೆಯ ಬಲದಿಂದಲ್ಲ, ಹಣದ ಬಲದಿಂದಲ್ಲ, ಆದರೆ ನನ್ನ ಆತ್ಮನಿಂದಲೇ ಎಂಬುದಾಗಿ ಯೆಹೋವನ ನುಡಿ. ದೇವರಿಗೆ ಅಬ್ರಹಾಮನ ಬಗ್ಗೆ ಒಂದು ಗ್ಯಾರಂಟಿ. ಏನದು ಗ್ಯಾರಂಟಿ? ಆತನು ಹೇಳ್ತಾ ಇದ್ದಾನೆ, ಈತನು ನಿಜವಾಗಿ ತಾನು ನನ್ನ ಮಾರ್ಗದಲ್ಲಿ ಮಾತ್ರ ನಡೆಯುವುದಲ್ಲ, ತನ್ನ ಮಕ್ಕಳಿಗೂ ನನ್ನ ಮಾರ್ಗದಲ್ಲಿ ನಡೆಯುವಂತ ಬೋಧನೆಯನ್ನು ಕೊಡುವುದು ಮಾತ್ರವಲ್ಲ, ಉದಾಹರಣೆಯಾಗಿ ನಿಂತುಕೊಂಡು ಅವರನ್ನು ನಡೆಸ್ತಾನಂತ ಹೇಳಿ ಅವನ ಮೂಲಕ ಎಲ್ಲಾ ದೇಶಗಳನ್ನು ಆಶೀರ್ವದಿಸೋದನ್ನ ಆರಿಸಿಕೊಂಡ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದು ಆಶೀರ್ವಾದಕ್ಕೋಸ್ಕರ ಅಲ್ಲ. ದೇವರು ನಮ್ಮನ್ನ ಆರಿಸಿಕೊಂಡಿದ್ದು ಆತನ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ. ನೀನು ಆತನ ಮಾರ್ಗದಲ್ಲಿ ನಡೆಯಬೇಕೆಂದ್ರೆ ಪರಲೋಕದ ದ್ವಾರಗಳು ತೆರೆದು ಆಶೀರ್ವಾದಗಳು ತನ್ನಷ್ಟಕ್ಕೆ ತಾನೇ ಸುರಿಸಲ್ಪಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇಸಾಕನನ್ನು ನೋಡ್ರಿ, ದೇವರ ವಾಕ್ಯ ಹೇಳ್ತದೆ,
ಇಸಾಕನ ಸಮಯದಲ್ಲಿ ಘೋರವಾದ ಕ್ಷಾಮ ಅಂತೆ. ಬರೀ ಕ್ಷಾಮ ಅಲ್ಲ, ಬರೀ ಕ್ಷಾಮ ಅಂದ್ರೆ ಸ್ವಲ್ಪ ಮಳೆ ಲೇಟಾಗಿ ಬರೋದಿರ್ಬೋದು. ಘೋರವಾದ ಕ್ಷಾಮ ಅಂದ್ರೆ ನೆಲ ಬಿರುಕು ಬಿಟ್ಟಿದೆ, ನೆಲ ಸುಟ್ಟು. ಕೇಳ್ತಾ ಇದ್ದಾರೆ ಪಕ್ಕದಲ್ಲೂ ಕೇಳ್ತಾ ಇದ್ದಾರಮ್ಮ, ಅಪ್ಪ ನೆಲ ಸುಟ್ಟು ಬಿರುಕು ಬಿಟ್ಟಿದೆ, ಕೆರೆಯಲ್ಲಿ ಒಂದು ಹನಿ ನೀರಿಲ್ಲ, ಹೊಳೆಯಲ್ಲಿ ಒಂದು ಹನಿ ನೀರಿಲ್ಲ. ಆದ್ರೆ ಇಸಾಕನು ದೇವರಲ್ಲಿ ಕೇಳಿದ. ದೇವರಲ್ಲಿ ಕೇಳೋದು ಅಯ್ಯ ಎಂತ ಹುಚ್ಚತನ. ಯಾರಾದ್ರೂ ನಾನಲ್ಲಿದ್ರೆ ನಾನು ನಿಮ್ಮ ಹತ್ರ ಬಂದು ಯಾರ ಹತ್ರ ಕೇಳಿ, ನಾನು ನಿಮ್ಮ ಹತ್ರ ಬಂದು ಅಣ್ಣೋ ಕೆರೆ ಒಣಗಿದಣೋ, ಹೊಳೆ ಬತ್ಬಿಟ್ಟದನೋ, ನೆಲ ಬಿರುಕ್ ಬಿಟ್ಟದನೋ, ಏನ್ ಮಾಡೋಣ ಅಂದ್ರೆ ಅವನಂತಾನೆ, ಹುಚ್ಚ ಎಲ್ಲರೂ ದೇಶ ಬಿಟ್ಟು ಹೋಗ್ತಾ ಇದಾರೆ, ನೀನ್ ಇಲ್ಲಿ ಇದೇನ್ ಮಾಡ್ತೀಯ ಬಾ ಅಂತಾನೆ. ಅದನ್ನು ದೇವ್ರಿಗೆ ಕೇಳೋ ವಿಷಯನ, ಅದು ದೇವ್ರಿಗೆ ಕೇಳೋ ವಿಷಯನ. ಅದು ಎಲ್ಲರೂ ಹೊರಟಿದ್ದಾರೆ. ಅದು ಮನುಷ್ಯನ ಮಾರ್ಗ. ಒಬ್ರು ಎಲ್ಲರೂ ಬ್ಯಾ ನಾನು ಬ್ಯಾ, ಮನುಷ್ಯನ ಮಾರ್ಗ ರೀ. ಅಂತ ಪರಿಸ್ಥಿತಿಯಲ್ಲಿಯೂ ಸಹ ಇವನು ಇಸಾಕನು ಏನ್ ಮಾಡ್ತಾ ಇದ್ದಾನಂತೆ, ದೇವರಲ್ಲಿ ವಿಚಾರಿಸಿದಂತೆ. ಇದು ಈ ಮಾರ್ಗ ಎಲ್ಲಿಂದ ಬಂತ ಆತನಿಗೆ? ಆತನ ತಂದೆಯಾದ ಅಬ್ರಾಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೇವರಲ್ಲಿ ವಿಚಾರಿಸೋನು. ಮಗ ಅದನ್ನ ಕಲ್ಕೊಂಡಿದ್ದಾನೆ. ನೀನು ಟಿವಿ ನ್ಯೂಸ್ ನೋಡ್ತಾ ಮಗನಿಗೆ ಒದ್ದೆ ಅಭ್ಯಾಸ ಮಾಡೋಗಲ್ಲ ಅಂತ ಹೇಳಿದ್ರೆ ಅವನು ಹೋಗಲ್ಲ. ಹಿಂಗೆ ಹೋಗ್ಬಿಟ್ಟು ಮತ್ತೆ ಬಂದು ಡಾಡಾ ಎಷ್ಟಾಯ್ತು ಸ್ಕೋರ್ ಅಂತ ನಿನ್ನನ್ನು ಕೇಳ್ತಾನೆ. ನಗ್ಲು ಬಾಡು ಅಂತ ಸಂಶಯ ನಿಮಗೆ. ಆಮೇನ್. ದೇವರ ಮಾರ್ಗದಲ್ಲಿ ನಾವು ನಡೆಯೋದು, ಅದನ್ನೇ ನಮ್ಮ ಮಕ್ಕಳಿಗೆ ಕಲಿಸೋದು, ಈ ದೇಶವನ್ನ ದೇವರು ಮುಟ್ಟುವುದನ್ನ ನಾವು ನೋಡೋದು, ಅದಕ್ಕೋಸ್ಕರ ನಾವು ಕರೆಯಲ್ಪಟ್ಟಿದ್ದೇವೆ. ಯಾಕೋ ಯಾರಿಗೂ ಆನಂದ ಆಗ್ತಾ ಇಲ್ಲೇನು? ಆಮೇನ್. ಇಸಾಕನು ಎಲ್ಲಿಂದ ಕಲ್ತ್ಕೊಂಡ ಇದನ್ನ? ಆತನು ತನ್ನ ತಂದೆ ನೋಡಿದಾನೆ. ಆತನ ತಂದೆ ಅಬ್ರಹಾಮನು. ಅಬ್ರಹಾಮನ ಮಗನ ಹೆಸರೇನು? ಇಸಾಕನ ತಂದೆ ಹೆಸರೇನು? ಅಲ್ಲ, ನಿಮ್ಮ ಮುಖದ ಮೇಲೆ ಸಂಶಯ ಕಾಣ್ತಾ ಇದೆ, ಅದಕ್ಕೆ ತಿರುಗಿ ಕೇಳ್ತಾ ಇದ್ದೀನಿ. ಅಬ್ರಹಾಮನ ಮಗನ ಹೆಸರೇನು? ಇಸಾಕನ ತಂದೆ ಹೆಸರು? ಇಸಾಕನ ಮಗನ ಹೆಸರು? ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆನ ಪ್ರಾರ್ಥಿಸುವುದನ್ನು ನೋಡಿದಾನೆ. ತಂದೆ ಎಲ್ಲಿ ಡೇರೆ ಹಾಕಿದ್ರು, ಡೇರೆ ಹಾಕೋದಕ್ಕೆ ಮುಂಚೆ ಯಜ್ಞವೇದಿಯನ್ನ ಕಟ್ಟಿ ದೇವರಲ್ಲಿ ವಿಚಾರಿಸೋನು. ದೇವರೇ ಇಲ್ಲಿ ಡೇರೆನ ಹಾಕೊಳ್ಳ. ಬಾಲಕನಾಗಿ ಅದನ್ನು ನೋಡ್ತಾ ಬೆಳೆದಿದ್ದಾನೆ. ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು ಯಾವುದನ್ನ ನಮ್ಮಲ್ಲಿ ನೋಡಿ ಬೆಳೀತಾ ಇದ್ದಾರೆ? ಈ VBS ಸಂಡೇ ನಾನು ಈ ಪ್ರಶ್ನೆನ ನಿಮಗೆ ಕೇಳಲಿಕ್ಕೆ ಮನಸ್ಸು ಮಾಡ್ತೀನಿ. ನಿನ್ನ ಮಕ್ಕಳು, ನನ್ನ ಮಕ್ಕಳು ಯಾವುದನ್ನ ನೋಡಿ ಬೆಳೀತಾ ಇದ್ದಾರೆ? ಅದು ಅವರ ಜೀವನವನ್ನು ರಕ್ಷಿಸ್ತದೆ. ಅದಕ್ಕೋಸ್ಕರ ದೇವರ ಮಾರ್ಗವನ್ನು ಅನುಸರಿಸ. ಆ ಬರಗಾಲದ ಮಧ್ಯದಲ್ಲಿ ದೇವರನ್ನು ಕೇಳ್ತಾ ಇದ್ರೆ ದೇವರು ಹೇಳ್ತಾ ಇದ್ದಾನೆ, ಕೇಳಿದವರು ದೇವರೇ ಹುಚ್ಚ ಅನ್ಬೇಕು. ದೇವ್ರು ಹೇಳ್ತಾ ಇದ್ದಾನೆ, ಎಲ್ಲರೂ ಐಗುಪ್ತಕ್ಕೆ ಹೋಗ್ತಾ ಇದ್ದಾರೆ, ನೀನು ಮಾತ್ರ ಎಲ್ಲಿ ಹೋಗ್ಬೇಡ. ನೀನಾದ್ರೆ ಇದು ದೇವ್ರ ಧ್ವನಿ ಅಲ್ಲ ಬಿಡ ಅಂತ ಮತ್ತೆ ಉಪವಾಸ ಮಾಡೋರು. ನಮ್ಮ ಮಕ್ಕಳಿಗೆ ದೇವರ ಮಾರ್ಗವನ್ನು ಕಲಿಸುವುದಾಗಿದ್ರೆ ಮೊದಲು ದೇವರ ಧ್ವನಿಯನ್ನ ಕೇಳುವುದನ್ನ ಕಲಿಸ್ಬೇಕು ನಾವು. ಯಾಕೆಂದ್ರೆ ನಮ್ಮ ಮಕ್ಕಳು ದೇವರ ಧ್ವನಿಯನ್ನ ಕಲಿತು ಬಿಟ್ರೆ ಬೇರೆ ಯಾವ ಧ್ವನಿಗಳನ್ನ ಕೇಳಿ ಮೋಸ ಹೋಗಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ನೀನು ಇಲ್ಲಿ ಐಗುಪ್ತಕ್ಕೆ ಹೋಗ್ಬೇಡ, ಇಲ್ಲೇ ಇರು. ಗಟ್ಟಿಯಾದ ನೀರಿಲ್ಲಿದೆ, ಸೀಳಿದ ಹೊಲದಲ್ಲಿ ನೇಗಿಲು ಹಾಕ್ತಾ ಇದ್ದಾನೆ. ನೋಡೋರೆಲ್ಲರೂ ನಗೋ ವಿಷಯ. ಅದೇ ವರ್ಷ ಬರುಡಾದ ನೆಲ ಸೀಳಿದ ಬರಗಾಲದ ಮಧ್ಯದಲ್ಲಿ ಈ ಸಾಕನು ರಂಟೆ ಹೊಡೆದು ನೆಲ ಅಗೆದು ಬೀಜಗಳನ್ನು ಬಿತ್ತಿದ್ರೆ ನೋಡೋರೆಲ್ಲರೂ ನಗೋದು. ಅದೇ ಸಾಧ್ಯ? ಅಯ್ಯ, ಬೀಜಗಳು ಒಳಗಡೆ ಕುದ್ದು ಒಣಗಿ ಸತ್ತು ಹೋಗ್ತಾವಯ್ಯ. ಆದರೆ ನೀವು ತಿಳ್ಕೊಳ್ಬೇಕಾದಂಥ ವಿಷಯ, ಈ ದೇವರ ಮಾರ್ಗದಲ್ಲಿ ಅಬ್ರಹಾಮನನ್ನ ದೇವರು ತನ್ನ ಮಾರ್ಗದಲ್ಲಿ ನಡೆಯೋದಕ್ಕಾಗಿ ಆರಿಸ್ಕೊಂಡ. ಆ ಮಾರ್ಗದಲ್ಲಿ ನಡೆಯುವಾಗ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇರೋದಿಲ್ಲ. ನೀನು ಆ ಮಾರ್ಗದಲ್ಲಿ ನಡೆಯುವಾಗ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇರೋದಿಲ್ಲ. ಅದೇ ವರ್ಷ ಒಂದು ಬೀಜ ಒಣಗಿ ಹೋಗ್ಲಿಲ್ಲಂತೆ. ದೇವ್ರ ವಾಕ್ಯ ಹೇಳುತ್ತೆ, ಅದೇ ವರ್ಷದಲ್ಲಿ ಇಸಾಕನು 100ಕ್ಕೆ 100ರಷ್ಟು ಪೈರನ್ನ ಕೊಯ್ದನಂತೆ. ಇದು ಕಥೆಯಲ್ಲ, ಇದು ಚರಿತ್ರೆ, ನಿಜವಾದ ಚರಿತ್ರೆ. ಕೇಳ್ತಾ ಇದ್ದೀರಾ? ದೇವರ ಮಾರ್ಗದಲ್ಲಿ ಬಲ ಇದೆ,
ದೇವರ ಮಾರ್ಗವನ್ನು ದೇವರು ನೀವು ನನ್ನ ಮಾರ್ಗದಲ್ಲಿ ನಡೀರಿ ಅಂತ ಹೇಳಿರೋದು ನಮ್ಮ ಮೇಲೆ ಏನೋ ಒಂದು ಭಾರವನ್ನು ಹಾಕೋದಕ್ಕಾಗಿ ಅಲ್ಲ, ನಮ್ಮನ್ನು ಆಶೀರ್ವದಿಸೋದಕ್ಕಾಗಿ. ನಾನು ಸೇವೆ ಅನುಭವದಲ್ಲಿ ನೋಡಿದ್ದೀನಿ, ಯಾರು ದೇವರ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಅವರು ಸಭೆಗೆ ಬಂದಾಗ ಚಿಕ್ಕ ಕೆಲಸ, ಚಿಕ್ಕ ಮನೆಯಿಂದ ಪ್ರಾರಂಭ ಆಗಿದ್ರೂ ಸಹ ವರ್ಷದಿಂದ ವರ್ಷ ಅವರಿಗೆ ಏಳಿಗೆ ಆಗೋದನ್ನೇ ನಾನು ನೋಡಿದ್ದೇನೆ. ಯಾಕಂದರೆ ಆ ದೇವರ ಮಾರ್ಗದಲ್ಲಿ ಬಲ ಇದೆ, ಆ ದೇವರ ಮಾರ್ಗದಲ್ಲಿ ಅಭಿಷೇಕ ಇದೆ, ಆ ದೇವರ ಮಾರ್ಗದಲ್ಲಿ ಬಿಡುಗಡೆ ಇದೆ. ದೇವರ ಅಬ್ರಹಾಮನಿಗೆ ಆ ಕೊನೆ ಲೈನ ನಿನ್ನ ಓದ್ಕೊಳ್ಳಮ್ಮ ದಯವಿಟ್ಟು. ಅಬ್ರಹಾಮನ ವಿಷಯವಾಗಿ ದೇವರು ಹೇಳಿರೋದನ್ನ, ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕು. ಯಾರಾದ್ರೂ ಹೇಳ್ಬೇಕು ಯೆಹೋವನ ಮಾರ್ಗವನ್ನು. ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೇಕು. ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು. ಸಾಕು. ಈ ಯೆಹೋವನ ಮಾರ್ಗ, ಯಾರಾದ್ರೂ ಹೇಳ್ತೀರಾ ಯೆಹೋವನ ಮಾರ್ಗ? ಸ್ವಲ್ಪ ಕಠಿಣ ಅನ್ನಿಸ್ಬಹುದು, ಆದರೆ ಅದರಲ್ಲಿ ಉನ್ನತವಾದ ಆಶೀರ್ವಾದ ಇದೆ. ದೇವರು ಅಬ್ರಹಾಮನನ್ನು ಕರೆದ, ನಿನ್ನ ತಂದೆ ಮನೆಯನ್ನು ಬಿಟ್ಟು ಬಾ ಅಂತ. ಆ ಯೆಹೋವನ ಮಾರ್ಗಕ್ಕೆ ಹೋಗೋದಕ್ಕಾಗಿ ಆತನ ತಂದೆ ತಾಯಿ ಮನೆ ಬಿಟ್ಟು ಬರಬೇಕಾಯ್ತು. ಸರಳನಾ? ಆಗತ್ತಾ? ನೀನು ಯೆಹೋವನ ಮಾರ್ಗದಲ್ಲಿ ನಡಿಬೇಕಂದ್ರೆ ತಂದೆ ತಾಯಿ ಅಲ್ಲ, ದೇವರು ಯಾರನ್ನ ಬಿಡಂದ್ರೂ ನೀನು ಬಿಡಬೇಕು. ಆಗಲೇ ನೀನು ಅಬ್ರಹಾಮನ ಸಂತಾನದ ಯೋಗ್ಯತೆಗೆ ಬರ್ತೀಯ. ದೇವರ ಮಾರ್ಗ ನಿನಗೆ ಒಬ್ಬಂಟಿಗತನದ ಮಾರ್ಗ ಆಗಿರ್ಬೋದು, ಆದರೆ ಅದು ಒಬ್ಬಂಟಿಗತನ ಮಾರ್ಗ ಅಲ್ಲ. ತಂದೆ, ಮಗ, ಪರಿಶುದ್ಧಾತ್ಮನು ನಿನ್ನ ಜೊತೆಗೆ ನಡೀತಾರೆ. ಹೊರಗಡೆ ನೀನು ಒಬ್ಬಂಟಿಗನ ಕಂಡು ಬರ್ತೀಯ, ಆತ್ಮ ಮಂಡಲದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನು ನಿಮ್ಮ ಜೊತೆಗೆ ಅಂತ ನಡೆಯುವಂಥ ಸಮಯ. ಆಗ ನೀನು ಮನುಷ್ಯರನ್ನು ಬಿಡ್ತೀಯ, ದೇವದೂತರ ಜೊತೆಗೆ ನಡೀತೀಯ. ಅಯ್ಯೋ ನಿಮ್ಗೆ ಬೇಡನ? ನಮಗೇನು ಅನ್ನಿಸ್ತದಂದ್ರೆ, ನಮ್ಮ ಅಕ್ಕ, ತಂಗಿ, ಅಣ್ಣ, ಅಮ್ಮ, ಅವ್ವ, ಅಪ್ಪ ಇವರೆಲ್ಲರೂ ನಮ್ಮ ಜೊತೆಗಿದ್ರೆ ಎಲ್ಲರೂ ಇದ್ದಾರೆ ಬಿಡಪ್ಪ, ಸೇಫ್ ಅಂತ. ಏನು ಸೇಫ್? ಮರಣಕರ ವ್ಯಾಧಿ ಬಂದರೆ ಅವರು ನಿನ್ನನ್ನು ಬದುಕಿಸ್ಕೊಳ್ಳಿಕ್ಕೆ ಆಗಲ್ಲ. ತಿಳಿತಾ ಇದೆ? ಆಗಲ್ಲ. ಆದರೆ ಒಬ್ಬ ಕರ್ತನುಂಟು, ಆತನನ್ನು ಹಿಂಬಾಲಿಸುವುದಕ್ಕಾಗಿ ನಾನು ಎಲ್ಲವನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬರಬಹುದು. ಆದರೆ ನನ್ನ ಕೂದಲು ಕಲ್ಲಿದ್ದ ನೆಲಕ್ಕೆ ಬಿದ್ದೀತೆಂಬುದಾಗಿ ಆತನು ತನ್ನ ದೂತರಿಗೆ ನಿನ್ನನ್ನು ತನ್ನ ಕೈಯಲ್ಲಿ ಎತ್ತಿಕೊಳ್ಳುವುದಕ್ಕೆ ಆಜ್ಞೆ ಕೊಡ್ತಾನೆಂಬುದಾಗಿ ಬರೆದಂಥ ದೇವರು. ನಿರ್ಧರಿಸಿಕೊಳ್ಳಿ, ಕರ್ತನ ಮಾರ್ಗ ಬೇಕು, ಭೂಲೋಕದ ಮಾರ್ಗ ಬೇಕು. ನೀವು ನಿರ್ಧರಿಸಿಕೊಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬಂಟಿಗನ ಆಗ್ತೀಯ. ಹೊರಗಿನ ನೋಟಕ್ಕೆ ಒಬ್ಬಂಟಿಗ, ಅಂತರಂಗದಲ್ಲಿ ಎಲಿಯನ ಸ್ವಂತ ಸೇವಕನಿಗೆ ಅಯ್ಯೋ ನಾವಿಬ್ರೇ ಅಂತ ಎಲಿಯನ್ನು ಪ್ರಾರ್ಥಿಸ್ತಾ, ದೇವರೇ ತನ್ನ ಕಣ್ಣು ತೆರಿ ಅಂತ ಕಣ್ಣು ತೆರೆದು ನೋಡಿದ್ರೆ ಬೆಟ್ಟವೆಲ್ಲ ಅಗ್ನಿಮಯವಾದಂಥ ರಥಗಳಿಂದ ತುಂಬಿದಂಥ ದೂತರು ಕತ್ತಿ ಹಿರಿದು ನಿಂತ್ಕೊಂಡಿದ್ರಂತೆ. ಯಾರು ಹೇಳ್ತಾರೆ ನೀನು ಒಬ್ಬಂಟಿಗನಂತ? ದೇವರ ಮಾರ್ಗದಲ್ಲಿ ನಡೆದು ನೋಡು, ಒಬ್ಬನೂ ನೀವು ಒಬ್ಬಂಟಿಗನಾಗಲ್ಲ. ಇಸ್ರಾಯೇಲ್ರಿಗೆ ಗೊತ್ತು, ಎಲ್ಲ ದೇಶದವ್ರಿಗೆ ಟೆನ್ಷನ್ನು, ಅಡವಿಯಲ್ಲಿ ಹೆಂಗೆ ಊಟ ಮಾಡ್ತಾರೆ ಇವರಂತ. ಇಸ್ರಾಯೇಲ್ಗೆ ಅಷ್ಟೇ ಗೊತ್ತು, ಅಯ್ಯ ಬೆಳಗ್ಗೆ ಎದ್ದು ಬರೀ ಎಕ್ಕೋದು ನಮ್ಮ ಕೆಲಸ. ಬೆಳಗ್ಗೆ ಎದ್ದು ಬರೀ ಆರಿಸ್ಕೊಳ್ಳೋದು ನಮ್ಮ ಕೆಲಸ. ಎಷ್ಟು ಮೆಂಬರ್ಸ್ ಇದ್ದಾರೆ ಹೇಳಿ ನಿನ್ನ ಮನೆಯಲ್ಲಿ? 10 ಮೆಂಬರ್ಸ್ ಇದ್ದಾರಾ? ಟೆನ್ಷನ್ ಮಾಡ್ಕೊಳ್ಬೇಡ ಬಾ. 10 ಮೆಂಬರ್ಸ್ ಮನ್ನ ಕೂಡಿಸ್ಕೊಂಡ್ರೆ ಕಡಿಮೆನೇ ಆಗಲ್ಲ ಮನ್ನ. ಅದು ಎಲ್ಲಿ? ಅಡವಿಯಲ್ಲಿ. ಯಾಕಂದ್ರೆ ಕರೆದವನು ಯಾರು? ದೇವರು. ಯಾವ ಮಾರ್ಗ? ದೇವರ ಮಾರ್ಗ. ನೋಡ್ಲಿಕ್ಕೆ ಅಡವಿ ಮಾರ್ಗ, ಚಿಂತೆ ಇಲ್ಲ. ಯಾಕೆ? ದೇವರ ಮಾರ್ಗ. ದೇವರು ಕರೆದಿರುವ ಮಾರ್ಗ ಅಡವಿ ರೀತಿ ಕಂಡ್ರೂ ಸಹ ದೇವರು ಅಲ್ಲಿ ನೀನು ಆತನು ನಿನ್ನನ್ನು ಕರೆದ ಮಾರ್ಗಕ್ಕೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಕೊಡುವಷ್ಟು ಕ್ಷಮತೆಯನ್ನು ಇಟ್ಕೊಂಡೇ ನಿನ್ನನ್ನು ಕರೆದಿರೋದು. ಆ ಕ್ಷಮತೆಯನ್ನು ಹೊಂದಿಕೊಂಡೇ ನಿನ್ನನ್ನು ಕರೆದಿರೋದು, ಕಡಿಮೆ ಮಾಡಲ್ಲ. ನಾಳೆ ಮನ್ನಾ ಬೀಳದೆ ಹೋದ್ರೆ ಇದು ನಮ್ಮ ನಂಬಿಕೆ. ಅರ್ಥ ಆಗ್ತಾ ಇದೆಯಾ? ನಂಬಿಕೆ ಇಲ್ದವ್ರು ಕೂಡಿಸ್ಕೊಂಡ್ರು, ನಾಶವಾಗಾಯ್ತು. ನಂಬಿದವರು ಎಷ್ಟು ಬೇಕೋ ಅಷ್ಟೇ ಉಂಡ್ಕೊಂಡ್ರು, ಮಾರನೇ ದಿನ ಮತ್ತೆ ಫ್ರೆಶ್ ಮನ್ನಾ ಬೀಳ್ತಾ ಇದೆ, ಫ್ರೆಶ್ ಮನ್ನಾ ಬೀಳ್ತಾ ಇದೆ. ದೇವರು ನಮ್ಮನ್ನು ಕರೆದಿರೋದು ಕಥೆಯನ್ನು ಓದಿ ಹೇಳೋದಕ್ಕಲ್ಲ. ದೇವರು ನಮ್ಮನ್ನು ಕರೆದಿರೋದು ಆತನ ವಾಕ್ಯಗಳನ್ನು ನಂಬಿ, ಓದಿ, ನಂಬಿ,
ಅಳವಡಿಸಿಕೊಂಡು ಅದರ ಫಲವನ್ನು ಅನುಭವಿಸೋದಕ್ಕಾಗಿ ದೇವರು ನಮ್ಮನ್ನು ಕರೆದಿರೋದು. ಯಾರಾದರೂ ಗಟ್ಟಿಯಾಗಿ ಒಂದು ಸಾರಿ ಕರ್ತನಿಗೆ ಸ್ತೋತ್ರಗಳನ್ನು ಅರ್ಪಿಸ್ರಿ. ಯಾರಾದರೂ ಹೇಳ್ತೀರಾ ದೇವರ ಮಾರ್ಗ? ಆಮೇಲೆ ತಂದೆ ಆತನ ಸಂಬಂಧಿಕರುಗಳೆಲ್ಲ ಅಂದ್ಕೊಂಡ್ರು ಅಬ್ರಹಾಮನಿಗೆ ಹುಚ್ಚಿಡಿದಿದೆ, ದೇವ್ರು ಕರೆದಿದ್ದಾನಂತ ಹೋಗ್ತಾ ಇದ್ದಾನೆ, ಎಲ್ಲ ಬಿಟ್ಬಿಡ್ತಾ ಇದ್ದಾನೆ, ಆಸ್ತಿ ಬಿಟ್ಟು ಹೋಗ್ತಾ ಇದ್ದಾನೆ, ಎಲ್ಲ ಬಿಟ್ಟು ಹೋಗ್ತಾ ಇದ್ದಾನೆ. ಹೆಂಗೆ ತನ್ನ ಜೀವನ? ಆಸ್ತಿ ನೋಡೋರು ದೇವರ ಮಾರ್ಗದಲ್ಲಿ ನಡಿಲಿಕ್ಕೆ ಆಗಲ್ಲ. ಭದ್ರತೆಯನ್ನು ಬಯಸುವವರು ದೇವರ ಮಾರ್ಗದಲ್ಲಿ ನಡಿಲಿಕ್ಕೆ ಆಗಲ್ಲ. ಸ್ವಲ್ಪ ಇಟ್ಕೊಂಡು ಬಿಟ್ರೆ ಅಷ್ಟೇ ನಾಳಿಗೆ ಸ್ವಲ್ಪ ಸೆಕ್ಯೂರಿಟಿ ಆಗುತ್ತೆ ಅಂತ ಭದ್ರತೆಯನ್ನು ಆರಿಸಿಕೊಳ್ಳೋರು ದೇವರ ಮಾರ್ಗದಲ್ಲಿ ನಡಿಲಿಕ್ಕೆ ಆಗಲ್ಲ. ಯಾರು ದೇವರನ್ನೇ ತಮ್ಮ ಭದ್ರತೆಯನ್ನು ಮಾಡ್ಕೊಳ್ತಾರೋ ಅವರಿಗೆ ಅಭದ್ರತೆಯ ಭಯವೇ ಇರಲ್ಲ. ಆಮೇನ್. ಇದನ್ನು ನಿಮ್ಮನ್ನೇನೋ ಸಂತೋಷಪಡಿಸೋದಕ್ಕೆ ನಾನು ಹೇಳ್ತಲ್ಲ. ಕರ್ತನು ಒಳ್ಳೆಯವನೆಂಬುದನ್ನು ಅನುಭವಿಸಿ ರುಚಿಸಿ ನೋಡು, ಗೊತ್ತಾಗತ್ತೆ ಎಷ್ಟು ಟೇಸ್ಟಿ ಅಂತ. ನಿನ್ನೆ ಪಾಸ್ಟರ್ ಪೌಲ್ ಅವರು ಕೂಟದಲ್ಲಿ ಹೇಳಿರುವಂಥ ಸಂಗತಿ ಮನಸ್ಸನ್ನು ತೂರ್ಕೊಂಡು ಹೋಗ್ಬಿಡ್ತು. ಈಗಿರುವಂಥ ಕಟ್ಟಡವನ್ನು ಕಟ್ಟುವಾಗ ಅವ್ರು ಹೇಳ್ತಾ ಇದ್ದಾರೆ, ಮಾರನೇ ದಿನ ಸಿಮೆಂಟ್ ಬೇಕು, ಇವತ್ತೇನೂ ಇಲ್ಲ, ಇಡೀ ರಾತ್ರಿ ಪ್ರಾರ್ಥನೆ, ಇಡೀ ರಾತ್ರಿ ಪ್ರಾರ್ಥನೆ, ಇಡೀ ರಾತ್ರಿ ಪ್ರಾರ್ಥನೆ, ಬೆಳಿಗ್ಗೆ ಮಹತ್ ಕಾರ್ಯ, ಬೆಳಗ್ಗೆ ಮಹತ್ ಕಾರ್ಯ. ನಿನ್ನ ಮಹತ್ ಕಾರ್ಯ ನಿನ್ನನ್ನು ಕಾದುಕೊಂಡಿದೆ. ಹಲ್ಲೆಲೂಯಾ. ನಂಬರ್ 1 ಇವತ್ತಿಗೆ ಇಷ್ಟು ನೆನಪಿಟ್ಕೊಳ್ರಿ, ದೇವರ ಮಾರ್ಗದಲ್ಲಿ ನೀನು ಒಬ್ಬಂಟಿಗನಾಗಿ ಕಂಡು ಬಂದರೂ ಚಿಂತೆ ಇಲ್ಲ, ಧೈರ್ಯ ತಂದುಕೋ. ಮನುಷ್ಯನು ನಿನ್ನ ಜೊತೆಗೆ ಬೇಡ, ತಂದೆ ಮಗ ಪರಿಶುದ್ಧಾತ್ಮನು ತಾನೇ ನಿನ್ನ ಜೊತೆಗೆ ನಡೀತಾ ಇದ್ದಾನೆ. ಅದು ಸ್ವಂತ ತಾಯಿ ಆಗಲಿ, ತಂದೆ ಆಗಲಿ, ಸ್ವಂತ ಅಣ್ಣ ಆಗಲಿ, ತಮ್ಮ ಆಗಲಿ. ಬೆಂಗಳೂರಲ್ಲಿ ಬಂದ ತಕ್ಷಣ ಒಂದು ನ್ಯೂಸ್, ಅಲ್ಲಿ ನಮ್ಮ ಒಬ್ಬ ಸಿಸ್ಟರ್ ಅವರ ಗಂಡ, ಅವರ ಸ್ವಂತ ಗಂಡನ ತಂದೆ ತಾಯಿ ಅವನಿಗೆ ಸಪೋರ್ಟ್ ಇಲ್ಲ ಅಂತ ನ್ಯೂಸ್ ಕೇಳಿ ಅವಳು ಭಾಳ ಹೆದರಿ ನಮ್ಮ ತಾಯಿಗೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಂತೆ. ಏನಂತ ಹೇಳಿದ್ರಂದರೆ, ಆಂಟಿ ನಮಗೆ ಈ ಊರಲ್ಲಿ ಯಾರೂ ಇಲ್ಲ, ನಾವಿಬ್ಬರೇ ಗಂಡ ಹೆಂಡ್ತಿ. ಅದನ್ನು ಕೇಳಿದ ತಕ್ಷಣ ನನಗೆ ನೋವಾಗಲಿಲ್ಲ, ಕಣ್ಣಲ್ಲಿ ನೀರು ಬರಲಿಲ್ಲ, ಕೋಪ ಬಂತು. ನಾನು ಹೇಳಿದೆ ಅವಳನ್ನು ನಾನು ತಯಾರು ಮಾಡ್ತೀನಿ. ಈಗ ಏನಂತ ತಯಾರು ಮಾಡ್ತೀನಿ? ಯೆಹೋವನು ನನ್ನ ಸಂಗಡ ಇರುವುದಾಗಿದ್ರೆ ನಮ್ಮನ್ನು ಎದುರಿಸುವವರಾರು, ನಮ್ಮನ್ನು ಎದುರಿಸುವವರಾರು. ಆಮೇಲೆ ಸ್ವಕರುಣೆ ಅವಶ್ಯ ಇಲ್ಲ ನಮಗೆ. ಅಯ್ಯೋ ನಾನು ಒಬ್ಬಂಟಿಗನಲ್ಲ, ಅಯ್ಯೋ ನನ್ನ ಸ್ವಕರುಣೆ ಬೇಡ. ಸ್ವಕರುಣೆ ನಿನ್ನನ್ನು ಅಂಗವಿಕಲನಾಗಿ ಮಾಡುತ್ತೆ. ಸ್ವಕರುಣೆ ಇದ್ರೆ ಇವತ್ತು ನಾವು ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಸ್ವಕರುಣೆ ಅಂದ್ರೆ ಗೊತ್ತು ತಾನೆ, ನಮ್ಮನ್ನು ಯಾರು ಮಾತಾಡ್ಸಲ್ಲ ಪಾಸ್ಟರ್. ಇವತ್ತು ಬೆಳಗಾವನೆಲ್ಲ ಒಬ್ಬರೇ, ಏನಾದರೂ ಆದರೆ ನಮಗೆ ಯಾರು ಇಲ್ಲ ಪಾಸ್ಟರ್. ಯಾರು ಹೇಳಿದ್ ನಿನಗೆ ಯಾರು ಇಲ್ಲ ಅಂತ? ಒಬ್ಬಂಟಿಗನಾಗಿ ಬಂದ್ವಿ, ಒಬ್ಬಂಟಿಗನಾಗಿ ನಿಂತ್ಕೊಂಡ್ವಿ, ಒಬ್ಬಂಟಿಗನಾಗಿ ಹೋರಾಡಿದ್ವಿ. ಯಾಕೆ? ಒಬ್ಬಂಟಿಗನಲ್ಲ, ತಂದೆ ಮಗ ಪರಿಶುದ್ಧಾತ್ಮನು ನನ್ನ ಜೊತೆಗೆ ಚಲಿಸ್ತಾ ಇದ್ದಾನೆ. ನೀನು ಒಬ್ಬಂಟಿಗನಲ್ಲ. ದೇವರ ಮಾರ್ಗ ಲೋಕಕ್ಕೆ ಒಬ್ಬಂಟಿಗತನದ ಮಾರ್ಗ, ಆದರೆ ಆತ್ಮ ಮಂಡಲದಲ್ಲಿ ಪರಲೋಕದ ಸೇವೆಯೊಡನೆ ನಡೆಯುವಂತ ಮಾರ್ಗ ಎಂಬುದನ್ನು ಈ ದಿನ ನೀನು ಖಚಿತಪಡಿಸಿಕೋ. ಯಾರಾದ್ರೂ ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ನಾನು ಒಬ್ಬಂಟಿಗಳಲ್ಲ, ನಾನು ಒಬ್ಬಂಟಿಗನಲ್ಲ. ಯು ಆರ್ ನಾಟ್ ಅಲೋನ್, ಐ ಆಮ್ ನಾಟ್ ಅಲೋನ್. ದಾವೀದನು ಒಬ್ಬಂಟಿಗನಾದ, ಆದರೆ ಆತನು ಆರಿಸಿಕೊಂಡಂತ ಮಾರ್ಗ ದೇವರ ಮಾರ್ಗ. ಜನ, ಆತನ ಸ್ವಂತ ಜನ ಅವನನ್ನು ಕಲ್ಲೆಸಬೇಕೆಂಬುದಾಗಿ ನಿಂತ್ಕೊಂಡ್ರಂತೆ. ಒಬ್ಬರೇ, ಯಾರು ಬಂದು ಹೆದರಬೇಡ ಅಂತ ಒಂದು ಮಾತು ಹೇಳೋರಿಲ್ಲ. ದೇವರ ಮಾರ್ಗ ಒಬ್ಬಂಟಿಗತನ ಮಾರ್ಗ ಆಗಿರ್ಬೋದು ಲೋಕದ ದೃಷ್ಟಿಯಲ್ಲಿ, ಆದರೆ ದೇವರ ವಾಕ್ಯ ಹೇಳ್ತದೆ, ದಾವೀದನು ತನ್ನನ್ನು ತಾನು ಯೆಹೋವನಲ್ಲಿ ಬಲಪಡಿಸಿಕೊಂಡನು. ಅದು ಅಬ್ರಹಾಮನ ಸಂತಾನದವರ ಹೃದಯ. ಎಷ್ಟೋ ಜನ, ಎಷ್ಟೋ ವಿಶ್ವಾಸಿಗಳಂತಾರೆ, ಪಾಸ್ಟರ್ ನೀವು ಬರ್ಬೇಕು ಪಾಸ್ಟರ್, ನಮಗೆ ಯಾರೂ ಇಲ್ಲ, ನಾನು ಬಂದರೆ ಆತ ಬರಲ್ಲ. ನೋಡ್ರಿ, ಏನು ಮಾಡ್ತೀರಾ? ಆರಿಸ್ಕೊಳ್ಳಿ. ನಾನು ಬಂದರೆ ಆತ ಬರಲ್ಲ, ಆತ ಬಂದರೆ ನನ್ನ ಅವಶ್ಯಕತೆ ಇಲ್ಲ, ನಿಮ್ಗೆ ಯಾರು ಬೇಕು? ಮತ್ತು ನೀವು ಬೇಕ್ರಿ ಪಾಸ್ಟರ್. ಕಣ್ಣಿಗೆ ಕಾಣೋದಿಲ್ರಿ ಪಾಸ್ಟರ್ ದೇವ್ರ. ಹೌದಾ? ಕಣ್ಣಿಗೆ ಕಾಣದೇ ಇಷ್ಟು ಕೆಲಸ ಆತನ ಮಾಡೋದಾದ್ರೆ ಯಾವ ದಿನ ಆತನ ಕಂಡು ಬರ್ತಾನೆ ಆ ದಿನ ಏನೆಲ್ಲ ಆಗಬಾರ್ದು ಭೂಮಿ ಮೇಲೆ, ಏನೆಲ್ಲ ಆಗಬಾರ್ದು ಭೂಮಿ ಮೇಲೆ. ಕಾಣದೇ ಇಷ್ಟ ಹಾಕೋದಾದ್ರೆ ಕುದುರೆ ಸವಾರನಾಗಿ 1000 ವರ್ಷ ಆಳುವುದಕ್ಕಾಗಿ ಆತನು ಬರುವಾಗ ಏನೆಲ್ಲ ಆಗಬಾರ್ದು ಯೋಚಿಸ್ರಿ. ದೇವರ ಮಾರ್ಗ, ಭಯ ಬೀಳಬೇಡ.
ಲೋಕಕ್ಕೆ ಒಂಟಿಗತನಾಗಿ ಕಾಣಬಹುದು, ಆದರೆ ನಿನ್ನ ಜೊತೆಗೆ ತಂದ ಮಗ ಪರಿಶುದ್ಧಾತ್ಮನು ಚಲಿಸ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ದೇವರ ಮಾರ್ಗದಲ್ಲಿ ಆಳವಾಗಿ ಕಲೀಲಿಕ್ಕಿದ್ದೀವಿ. ನಿಮ್ಮನ್ನು ನೀವು ಸಿದ್ಧಪಡಿಸ್ಕೊಳ್ರಿ. ನಾನು ಅಂದ್ಕೊಳ್ತೀನಿ, ನಾನು ಯೋಚಿಸೇ ಇರಲಿಲ್ಲ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ, ಆದರೆ ನಾನು ನಂಬ್ತಾ ಇದ್ದೀನಿ ದೇವರು ಈ ವಿಷಯದಲ್ಲಿ ನಮಗೆ ಅನೇಕ ಗೂಢಾರ್ಥಗಳನ್ನು, ಅನೇಕ ರಹಸ್ಯವಾದಂಥ ಗೂಢಾರ್ಥಗಳನ್ನು, ಪ್ರಕಟಣೆಗಳನ್ನು ಕಲಿಸಿ ನಮ್ಮನ್ನು ಬಲಪಡಿಸಿ ನಮ್ಮ ಮಧ್ಯದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ.